ಹಾಯ್ ಎಲ್ಲರಿಗೂ. ಇವತ್ತು ನಾವು ಭತ್ತದ ಗದ್ದೆಯ ಕಟಾವಿನ ಬಗ್ಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೇವೆ. ಯಾವುದೇ ಅಡಿಗೆಯ ಬಗ್ಗೆ ನಾವು ಇವತ್ತು ತೋರಿಸ್ತಾ ಇಲ್ಲ. ಹಾಯ್, ನಾನು ನಿಮ್ಮ ಆಶಾ ಚಂದ್ರ ಭಟ್. ಆಶಾ ಸ್ನಾನಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇದರಲ್ಲಿ ನಾನು ಯಾವುದೇ ವಾಯ್ಸನ್ನು ಎಡಿಟಿಂಗ್ ಮಾಡಿಲ್ಲ. ಅದರ ನೈಜವಾದ ಸ್ವರಗಳೇ ಅದರಲ್ಲಿ ಹಾಗೇ ಇದೆ. ಭತ್ತ ಬಡಿಯೋದು, ಕೈ ಬಡಿಯೋದು, ಹಾಗೆ ಕೋಳಿ, ನಾಯಿ, ಬೆಕ್ಕು ಎಲ್ಲ ಕೂಡ ಹೇಗೆ ನಾನು ವಿಡಿಯೋ ಮಾಡಿದೆ ಅದನ್ನೇ ಹಾಗೆ ಪ್ರಸಾರ ಮಾಡ್ತಾ ಇದ್ದೇನೆ. ಇವತ್ತು ಯಾವುದೇ ಹೆಚ್ಚಿನ ಎಡಿಟಿಂಗ್ ಏನು ಮಾಡಿಲ್ಲ. ಇದರಲ್ಲಿ ನೈಜವಾದ ಪ್ರಕೃತಿ ಸೌಂದರ್ಯದ ಮಧ್ಯೆ ಹಳ್ಳಿಯ ಜೀವನ ಹೇಗೆ ಇರ್ತದೆ ಅಂತ ಹೇಳೋದನ್ನು ನಾನಿವತ್ತು ತೋರಿಸ್ತಾ ಇದ್ದೇನೆ. ನೋಡಿ, ನಾವು ಅವತ್ತು ಬಿತ್ತನೆ ಹೇಗೆ ಮಾಡ್ತೇವೆ ಅಂತ ಹೇಳೋ ಬಗ್ಗೆ ನಾವು ಎರಡು ವಿಡಿಯೋ ಹಾಕಿದ್ದೇವೆ. ಅದನ್ನು ಈಗ ಮುಂದುವರಿದ ಭಾಗವಾಗಿ ನೋಡಿ, ಭತ್ತದ ತೆನೆ ಬೆಳೆದು ಕಟಾವಿಗೆ ರೆಡಿಯಾಗಿದೆ. ಅದನ್ನು ಇವತ್ತು ಹೇಗೆ ಮಾಡೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇವೆ. ನೋಡಿ, ರೈತರು ತಮ್ಮ ಗದ್ದೆಯ ರಕ್ಷಣೆಗೋಸ್ಕರ ಪ್ರಾಣಿಗಳಿಂದ, ಹಂದಿಯಿಂದ ಹೀಗೆ ರಕ್ಷಿಸಿಕೊಳ್ಳಲಿಕ್ಕೆ ಗದ್ದೆಗಳ ಸುತ್ತ ಈ ಥರ ಬಟ್ಟೆ ಕಟ್ತಾರೆ. ಆಮೇಲೆ ಇನ್ನೂ ಕೆಲವು ಪ್ರೊಟೆಕ್ಷನ್ಗಳನ್ನು ಮಾಡ್ತಾರೆ. ಅದನ್ನು ನಾನು ಮುಂದೆ ತೋರಿಸ್ತಾ ಹೋಗ್ತೇನೆ. ನೋಡಿ, ಭತ್ತ ಬೆಳೆದು ಕಟಾವಿಗೆ ರೆಡಿಯಾಗಿದೆ. ಈಗ ಇದು ನೋಡಿ, ಕಟಾವಿಗೆ ರೆಡಿಯಾದ ಭತ್ತದ ಗದ್ದೆ. ಅಕಾಲಿಕ ಮಳೆಯಿಂದಾಗಿ ನೋಡಿ ಎಲ್ಲ ಅಡ್ಡದಿಡ್ಡಿ ಬಿದ್ದಿದೆ. ಇದನ್ನು ಕೊಯ್ಯುವುದು ಬಹಳ ಕಷ್ಟ ಈ ಥರ ಉಂಟು ಅಂತಾದರೆ. ಅಕಾಲಿಕ ಮಳೆಯ ಮಧ್ಯೆ ಕೂಡ ರೈತನ 4 ತಿಂಗಳ ಪರಿಶ್ರಮದ ಫಲ ನೋಡಿ. ಇದು ಎಷ್ಟು ಚೆನ್ನಾಗಿ ಬೆಳೆದು ನಿಂತಿದೆ ಅಂತ ಹೇಳ್ಕೊಂಡು, ಒಂದೊಂದು ತೆನೆ ಕೂಡ ನೋಡಿ ಎಷ್ಟು ಖುಷಿ ಆಗ್ತದೆ ಅದನ್ನು ನೋಡುವಾಗ. ನೋಡಿ, ಈ ಥರ ಗದ್ದೆ ಬೆಳೆದು ನಿಂತಿದೆ. ಗದ್ದೆಯನ್ನು 2 ಕ್ರಮದಲ್ಲಿ ಕೂಡ ಕೊಯ್ಲಿಕ್ಕೆ ಆಗ್ತದೆ. ಜನ ಇರುವವರು ಕೈಯಲ್ಲಿ ಕೊಯ್ತಾರೆ. ಜನದ ಸಹಾಯ ಇಲ್ಲದವರು ಈ ಥರ ಮಿಷನ್ ಉಪಯೋಗಿಸಿಕೊಂಡು ಕೊಯ್ತಾರೆ. ನೋಡಿ, ಮೊದಲಿಗೆ ನಾನು ಮಿಷನ್ನಲ್ಲಿ ಹೇಗೆ ಕೆಲಸ ಮಾಡ್ತಾರೆ ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇನೆ. ಆಮೇಲೆ ವಿವರಣೆ ಕಂಟಿನ್ಯೂ ಮಾಡ್ತೇನೆ. ಇದು ಭತ್ತವನ್ನು ಕಟಾವು ಮಾಡಿ ಅದನ್ನು ಭತ್ತವನ್ನು ಮಾತ್ರ ಕಲೆಕ್ಟ್ ಮಾಡಿಕೊಳ್ತದೆ. ಅದರ ಒಣ ಹುಲ್ಲು, ಬೈ ಹುಲ್ಲು ಅಂತ ನಾವೇನು ಹೇಳ್ತೇವೆ, ಅದನ್ನು ಅದು ಅಲ್ಲೇ ಉದುರಿಸ್ಕೊಳ್ತದೆ. ಅದನ್ನು ಅದು ಕಲೆಕ್ಟ್ ಮಾಡೋದಿಲ್ಲ. ನೋಡಿ, ಈ ಥರ ಮೇಲಿನ ತೆನೆಯನ್ನು ಮಾತ್ರ ಕಟ್ ಮಾಡಿಕೊಂಡು ಭತ್ತವನ್ನು ಮಾತ್ರ ಕಲೆಕ್ಟ್ ಮಾಡ್ತದೆ ಅದು. ನಂತರ ಈ ಮಿಷನ್ ನೋಡಿ, ಉಳಿದಿರುವ ಒಣ ಹುಲ್ಲನ್ನು ಮಾತ್ರ ಕಲೆಕ್ಟ್ ಮಾಡಿಕೊಂಡು ಅದನ್ನು ನೋಡಿ ಈ ಥರ ರೋಲ್ಗಳನ್ನಾಗಿ ಮಾಡಿ ಹಾಕ್ತದೆ. ನೋಡ್ತಾ ಇರಿ, ಇದು ನೋಡಿ ಅದು ಹೇಗೆ ರೋಲನ್ನು ಹೊರಗೆ ಹಾಕ್ತದೆ ಅಂತೇಳಿ. ನೋಡಿ, ಒಂದು ರೋಲ್ ರೆಡಿ ಆಯಿತು. ಇನ್ನು ನಾವು ಕೈಯಲ್ಲಿ ಹೇಗೆ ಕೊಯ್ಬೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇವೆ. ಮಾಮೂಲಾಗಿ ಹಳ್ಳಿಗಳಲ್ಲಿ ಇದೇ ರೀತಿ ಕೊಯ್ಯೋದು. ನೋಡಿ, ಈ ಥರ ಅದಕ್ಕೊಂದು ಕತ್ತಿ ಇರ್ತದೆ. ಆ ಕತ್ತಿಯ ಬಾಯಿ ಗರಗಸದಾಗೆ ಕತ್ತರಿ ಇರ್ತದೆ. ಅದಕ್ಕೆ ಪರ್ದ ಕತ್ತಿ ಅಂತೇಳಿ ಹೇಳ್ತಾರೆ. ಅದರ ಮೂಲಕ ಇದನ್ನು ಕೊಯ್ತಾ ಹೋಗ್ತಾರೆ. ನೋಡಿ, ಈ ಥರ ಒಂದು ಹಿಡಿ ಅಂದರೆ ಇಷ್ಟ ಆಗ್ತದೆ. ಈ ಥರದ 3 ಹಿಡಿ ಆದಾಗ ಅದಕ್ಕೆ ಒಂದು ತೆನೆಯ ಹುಲ್ಲನ್ನು ತೆಗೆದು ನೋಡಿ ಈ ಥರ ಗಂಟು ಕಟ್ತಾರೆ. ನೋಡಿ, ಈಗ ಒಂದು ಕಟ್ಟು ರೆಡಿ ಆಯಿತು. ಇದೇ ಥರ ಪೂರ್ತಿ ಗದ್ದೆಯನ್ನು ಕೂಡ ಇದೇ ಥರ ಕೊಯ್ತಾ ಹೋಗ್ತಾರೆ. 3 ಹಿಡಿಯಷ್ಟು ಒಮ್ಮೆ ಕೊಯ್ದಾಗ ಅದಕ್ಕೆ ಒಂದು ತೆನೆಯ ಭತ್ತ ಕೊಯ್ದು ಅದನ್ನು ನೋಡಿ ಈ ಥರ ಗಂಟು ಕಟ್ಟಿ ಈ ಥರ ರಾಶಿ ಹಾಕ್ತಾರೆ. ನೋಡಿ, ಈ ಥರ ಓಪನ್ ಆಗಿ ಎಲ್ಲ ಇಡ್ತಾರೆ. ಆಮೇಲೆ ಸಾಯಂಕಾಲದ ಹೊತ್ತಿಗೆ ಎಲ್ಲ ಕೊಯ್ದಾದ ನಂತರ ಅದನ್ನು ಕಟ್ಟಿ ಒಬ್ಬರಿಗೆ ಹೊರಲಿಕ್ಕೆ ಎಷ್ಟು ಹೊರಲಿಕ್ಕೆ ಆಗ್ತದೆ ಅಷ್ಟು ದೊಡ್ಡ ಕಟ್ಟಗಳನ್ನು ಮಾಡಿ ಮನೆಗೆ ತಗೊಂಡೋಗಿ ಚಂಡಿ ಆಗದಾಗಿ ಇಡ್ತಾರೆ. ಯಾವಾಗಲೂ ಈ ಟೈಮಲ್ಲಿ ಮಳೆ ಇರೋದಿಲ್ಲ, ಆದರೆ ಈ ಸರ್ತಿ ಮಾತ್ರ ಮಳೆ ಬರ್ತಾ ಇದೆ. ಅವಾಗವಾಗ ಮಳೆ ಬರ್ತಾ ಇದೆ. ಬೆಳಿಗ್ಗೆ ಬಂದರೆ ರಾತ್ರಿ ಬೆಳಿಗ್ಗೆ ಹೀಗೆ ಮಳೆ ಬಂದುಕೊಂಡೇ ಇದೆ ಈ ಸರ್ತಿ. ಮಳೆಗಾಲ ಬರುವಾಗ ಮಳೆಗಾಲದಲ್ಲಿ ಮಳೆ ಬರಲಿಲ್ಲ, ಈಗ ಮಳೆ ಬರ್ತಾ ಇದೆ. ಅದರಿಂದಾಗಿ ಅವರಿಗೆ ಕೊಯ್ಲಿಗೆ ತುಂಬ ಕಷ್ಟ ಆಗ್ತಾ ಇದೆ. ಅದು ಭತ್ತ ಚಂಡಿ ಆದರೆ ಮೊಳಕೆ ಬರ್ತದೆ. ಮೊಳಕೆ ಬಂದರೆ ವೇಸ್ಟ್ ಆಗ್ತದೆ. ಅದು ಊಟಕ್ಕೆ ಅಕ್ಕಿ ಮಾಡಲಿಕ್ಕೆ ಆಗೋದಿಲ್ಲ, ಅದನ್ನು ಸ್ಟೋರ್ ಮಾಡಲಿಕ್ಕೆ ಆಗೋದಿಲ್ಲ. ನೋಡಿ, ಈ ಥರ ಇಡೀ ಗದ್ದೆಯನ್ನು ಕೊಯ್ದು ಎಲ್ಲರೂ ಕೂಡ ಸೇರಿಕೊಂಡು, ಒಂದು 4-5 ಮನೆಯವರೆಲ್ಲ ಸೇರಿಕೊಂಡು ಈ ಥರ ಗದ್ದೆ ಕೊಯ್ತಾರೆ. ನೋಡಿ, ಅವರ ಜೊತೆಗೇ ಕೊಕ್ಕರೆಗಳು ಕೂಡ ಅಲ್ಲಿ ಉದುರಿದ ಭತ್ತ ಇರ್ಬೋದು ಅಥವಾ ಅಲ್ಲಿ ಹಾರುವ ಸಣ್ಣ ಕ್ರಿಮಿಕೀಟ ಇರ್ಬೋದು, ಅದನ್ನು ಹೆಕ್ಲಿಕ್ಕೆ ಅಂತ ಹೇಳಿಕೊಂಡು
ಒಂದಷ್ಟು ಜನಗಳಿಗಿಂತ ಜಾಸ್ತಿ ಕೊಕ್ಕರೆಗಳಿರ್ತವೆ. ನೋಡಿ ಈ ಥರ ಎಷ್ಟು ಚೆನ್ನಾಗಿರ್ತದೆ ಪರಿಸರ ನೋಡಲಿಕ್ಕೆ. ಭತ್ತದ ತೆನೆ ಇರುವಾಗ ಅದರಿಂದ ರಕ್ಷಣೆ ಮಾಡಲಿಕ್ಕೆ ನೋಡಿ, ನಾನು ಆಗ ಒಂದು ರೀತಿ ಹೇಳಿದೆ, ಬಟ್ಟೆ ಕಟ್ಟಿ. ಇದು ಇನ್ನೊಂದು ರೀತಿ. ಅದು ಸಣ್ಣ ಸಣ್ಣ ಕಬ್ಬಿಣದ ತುಂಡುಗಳನ್ನು ಈ ಥರ ಕಟ್ಟಿ ನೋಡಿ, ಅದು ಶಬ್ದ ಬರುವ ಹಾಗೆ ಮಾಡ್ತಾರೆ. ಈ ಥರ ಶಬ್ದ ಬರೋದ್ರಿಂದ ಹಕ್ಕಿಗಳು ಬಂದು ನಮ್ಮ ಕೈಯನ್ನು ಹಾಳು ಮಾಡೋದಿಲ್ಲ ಅಂತ ಹೇಳುವ ಒಂದು ನಂಬಿಕೆ ಅವರಿಗೆ. ಹಾಗೆಯೇ ಪ್ಲಾಸ್ಟಿಕ್ಕನ್ನು ನೋಡಿ ಈ ಥರ ಮನುಷ್ಯನ ಆಕಾರದಲ್ಲಿ ನೇತಾಕ್ತಾರೆ. ಅದು ಪಟ 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 ಅಂತ ಹೊಡೆಯುವಾಗ ಅದು ಕೂಡ, ಅದರಿಂದ ಕೂಡ ಹಕ್ಕಿಗಳು ದೂರ ಹೋಗ್ತವೆ ಅಂತೇಳಿ ಅವರಿಗೊಂದು ನಂಬಿಕೆ. ಅದು ಕೊಯ್ದಾದ ಎಲ್ಲ ಭತ್ತದ ತೆನೆಯನ್ನು ಕೂಡ ನೋಡಿ ಈ ಥರ ತಂದು ರಾಶಿ ಹಾಕ್ತಾರೆ. ಆಮೇಲೆ ನೋಡಿ ಅದನ್ನು ಹೀಗೆ ಒಂದೊಂದೇ ಕಟ್ಟವನ್ನು ತೆಗೆದುಕೊಂಡು ನೋಡಿ, ಭತ್ತದ ಒಂದು ಕಟ್ಟ ನೋಡಿ ಎಷ್ಟು ದೊಡ್ಡ ಇರ್ತದೆ ಅಂತ ಹೇಳಿಕೊಂಡು ಈ ಥರ ತೆನೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ ಇದನ್ನು ಒಂದು ಕಟ್ಟ ತೆಗೆದುಕೊಂಡು ನೋಡಿ ಒಬ್ಬೊಬ್ಬರೇ ಈ ಥರ, ಇದಕ್ಕೆ ಪಡಿ ಅಂತೇಳಿ ಹೇಳ್ತೇವೆ ನಾವು. ಇದಕ್ಕೆ ಹೊಡೆದು ಭತ್ತವನ್ನು ಬೈಹುಲ್ಲಿನಿಂದ ಅಂದರೆ ಒಣ ಹುಲ್ಲಿನಿಂದ ಅದನ್ನು ಬೇರ್ಪಡಿಸ್ತಾರೆ. ನೋಡಿ ಜಾಲಿಗಿಡಿ ಟರ್ಪಲ್ ಹಾಕ್ಕೊಂಡಿದ್ದಾರೆ. ಯಾಕೆ ಅಂದರೆ ಮಳೆ ಎಷ್ಟೊತ್ತಿಗೆ ಯಾವಾಗ ಬರ್ತದೆ ಅಂತ ಹೇಳಿಕೊಂಡು ಗ್ಯಾರಂಟಿ ಏನಿಲ್ಲ, ಅದಕ್ಕೋಸ್ಕರ. ಮತ್ತು ಭತ್ತ ಹೊರಗಡೆ ಅಂಗಳದಲ್ಲಿ ಬಿದ್ದು ವೇಸ್ಟ್ ಆಗದ ಹಾಗೆ 2 ಉದ್ದೇಶದಿಂದ ಕೂಡ ಟರ್ಪಲ್ ಹಾಕ್ತಾರೆ. ನೋಡಿ ಮಧ್ಯದಲ್ಲಿ ಕೋಳಿ ಮರಿಗಳು ಎಲ್ಲ ಇರ್ತದೆ. ನಮ್ಮ ವಿಡಿಯೋವನ್ನು ನೋಡ್ತಾ ಇದ್ದರೆ ನೀವು ಎಲ್ಲಿಂದ ನೋಡ್ತಾ ಇದ್ದೀರಿ ಅಂತ ಹೇಳೋದನ್ನು ಕಮೆಂಟ್ ಮೂಲಕ ಹಾಕಿ ನಮಗೆ. ಹಾಗೆಯೇ ನಮ್ಮ ವಿಡಿಯೋವನ್ನು ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ನೀವು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಬೋದು. ಹಾಗೆ ಒಂದು ಲೈಕ್ ಕೊಟ್ಟು ಶೇರ್ ಕೊಟ್ಟರೆ ನಮಗೂ ಕೂಡ ತುಂಬ ಹೆಲ್ಪ್ ಆಗ್ತದೆ. ಮೇಲಿಂದ ನೋಡಿ ಅವರು ಹೊಡಿತಾ ಇದ್ದಾಗೆ ಪಡಿಯ ಕೆಳಗಡೆ ನೋಡಿ ಭತ್ತ ಹೇಗೆ ಬೀಳ್ತದೆ ಅಂತೇಳಿ ಎಷ್ಟು ಚಂದ ಕಾಣ್ತಾ ಇದೆ ನೋಡಿ. ಅದು ಒಂದೊಂದೇ ಭತ್ತ ಬೀಳ್ತಾ ಇರುವಾಗ ಇದರ ನೋಟವೇ ನಮಗೆ ಒಂದು ಖುಷಿ ಅಲ್ವಾ. ಇದು ಎಲ್ಲ ಕಡೆ ನೋಡಲಿಕ್ಕೆ ಸಿಗುವುದಿಲ್ಲ, ಹಳ್ಳಿಗಳಲ್ಲಿ ಮಾತ್ರ ನಿಮಗೆ ಈ ಎಲ್ಲ ವ್ಯವಸ್ಥೆಗಳು ಕೂಡ ನೋಡಲಿಕ್ಕೆ ಸಿಗ್ತವೆ ಈಗಲೂ ಕೂಡ. ಒಣ ಹುಲ್ಲಿಂದ ಭತ್ತವನ್ನು ಬೇರ್ಪಡಿಸಿದ ನಂತರ ಅದರಲ್ಲಿ ಕಸ ಎಲ್ಲ ಇರ್ತದೆ, ಅದನ್ನು ಕೈಯಿಂದ ಗುಡಿಸಿ ಅಥವಾ ಹಿಡಿಸುಡಿಯಿಂದ ಗುಡಿಸಿ ನೋಡಿ ಈ ಥರ ಅದನ್ನೆಲ್ಲ ಸಪ್ರೇಟ್ ಮಾಡ್ತಾರೆ. ಅವಾಗ ಅದನ್ನು ಈ ಥರ ಮಾಡ್ತಾ ಇರ್ತಾರೆ. ಒಂದು ಸ್ವಲ್ಪ ಭತ್ತವನ್ನು ಹೊಡೆದ ಕೂಡಲೇ ಈ ಥರ ಅದನ್ನು ತೆಗೀತಾ ಇರ್ತಾರೆ. ಇಲ್ಲದಿದ್ದರೆ ಮತ್ತೆ ಕೊನೆಗೆ ಅದನ್ನು ಕ್ಲೀನ್ ಮಾಡೋದು ತುಂಬ ಕಷ್ಟ ಆಗ್ತದೆ. ಹಾಗಾಗಿ ನೋಡಿ ಈ ಥರ ಭತ್ತ ಅದರಲ್ಲಿ ಉಳಿಯದಾಗೆ ಅದನ್ನು ಸ್ವಚ್ಛಗೊಳಿಸಿ ಒಣ ಹುಲ್ಲನ್ನು ಮಾತ್ರ ತೆಗಿತಾರೆ. ನೋಡಿ ಕ್ಲೀನಾಗಿ ಹೇಗೆ ಗುಡಿಸ್ತಾರೆ ಅಂತೇಳಿ. ಗುಡಿಸಿ ಎಲ್ಲ ಕಸವನ್ನು ತೆಗೆದು ಅದನ್ನು ಸಪ್ರೇಟ್ ಮಾಡ್ತಾರೆ. ಪುನಃ ತಮ್ಮ ಕೆಲಸವನ್ನು ಮುಂದುವರಿಸ್ತಾರೆ. ಇನ್ನೀಗ ಪುನಃ ಇದರ ಮೇಲಿಂದ ಪುನಃ ಹೊಡಿತಾರೆ. ಒಣ ಹುಲ್ಲನ್ನು ಹೀಗೆ ಹೊಡೆದ ಕೂಡಲೇ ಭತ್ತ ಹೀಗೆ ರಾಶಿ ಆಗ್ತಾ ಹೋಗ್ತದೆ. ಇದರಲ್ಲಿ ಫುಲ್ ಆಗ್ತದೆ ಭತ್ತ ಹೊಡೆದು ಲಾಸ್ಟಿಗೆ ಆಗುವಾಗ. ಇನ್ನು ಈ ಭತ್ತವನ್ನು ಒಣಗಿಸಿ ಗೋಣಿಯಲ್ಲಿ ತುಂಬಿಸಿ ಇಟ್ಕೊಳ್ತಾರೆ. ಮತ್ತು ಯಾವಾಗ ಅಕ್ಕಿ ಮಾಡಬೇಕು ಅಂತ ಅನ್ನಿಸ್ತದೆ ಆವಾಗ ಅದನ್ನು ಮಿಲ್ಲಿಗೆ ಹಾಕಿ ಅಕ್ಕಿ ಮಾಡಿ ತರ್ತಾರೆ. ನೋಡಿ ಅವರ ಮನೆಯ ಬೆಕ್ಕು ಕೂಡ ನನ್ನ ವಿಡಿಯೋ ಮಾಡಿ ಅಂತೇಳಿ ಬರ್ತಾ ಇದೆ. ಇಂತಹ ಸುಂದರ ದೃಶ್ಯಗಳು ನಿಮಗೆ ಸಿಟಿಯ ಒಳಗಡೆ 4 ಗೋಡೆ ಒಳಗಡೆ ನಿಮಗೆಲ್ಲೂ ಕೂಡ ನೋಡಲಿಕ್ಕೆ ಸಿಗಲಿಕ್ಕಿಲ್ಲ. ನೋಡಿದ್ರಲ್ವ ಸ್ನೇಹಿತರೆ, ನೀವು ಕೂಡ ನನಗೆ ಸಪೋರ್ಟ್ ಮಾಡ್ತೀರಲ್ವ. ಲೈಕ್ ಕೊಟ್ಟು ಶೇರ್ ಮಾಡಿ, ಹಾಗೆಯೇ ಒಂದು ಕಮೆಂಟ್ ಹಾಕಿ ನೀವು ಎಲ್ಲಿಂದ ನೋಡ್ತಾ ಇದ್ದೀರಿ ಅಂತ ಹೇಳ್ಕೊಂಡು. ಮುಂದಿನ ವಿಡಿಯೋದಲ್ಲಿ ಪುನಃ ನಾವು ಅಡುಗೆಯ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೇವೆ. ಧನ್ಯವಾದಗಳು. ನಮ್ಮೂರಿನ ಒಂದು ಸಣ್ಣ ಜರಿಯೊಂದಿಗೆ ಈ ವಿಡಿಯೋವನ್ನು ಕೊನೆಗೊಳಿಸ್ತಾ ಇದ್ದೇವೆ. ನೋಡಿ ಆನಂದಿಸಿ.